MP 2 ಸತಿ ಗೆಲ್ಸಿ ಸಿದ್ದೇಶ್ವರನ್ನ ಏನು ಕೆಲಸ ಮಾಡಿಲ್ಲ. ಬಿಜೆಪಿ ಒಳಗಡೆ ಏನು ಅಭಿವೃದ್ಧಿ ಇಲ್ಲ. ಮಲ್ಲಣ್ಣರಾದ್ರೂ ಕೂಡ ನಮ್ಮ ಸ್ಪಂದಿಸ್ತಾರೆ. ಇದಾರೆ ಸಾದಿಕ್ ಪೈಲ್ವಾನ್ ಅದರ ನೆಕ್ಸ್ಟ್ ಅವ್ರಿಗೆ ಅವಕಾಶ ಮಾಡಿ ಕೊಡ್ತಾರೆ. ಇದೊಂದ್ಸಲಿ ಸಮರ್ಥನ ಕೆಲಸನ 99% ಮುಸ್ಲಿಮ್ಸ್ ನಮ್ಮ ಕಾಂಗ್ರೆಸ್ಗೆ ಹಾಕೋದು ಸರ್. ದಕ್ಷಿಣ ಭಾಗದಲ್ಲಿ ಅಜ್ಜಾರ್ಗಿನ ಅಂತರವಾಗಿ ಗೆಲ್ತಾರೆ ಅವರು. ಕೋರ್ಟಕ್ಕೆ ಹೋಗ್ಬೇಕಂದ್ರೆ ಸಿಮೆಂಟ್ ರೋಡ್ ಆಗಿದೆ ಸರ್. ದುಡ್ಡು ಮೇನ್ ಇಂಪಾರ್ಟೆಂಟ್ ಅಲ್ಲ ಸರ್, ವ್ಯಕ್ತಿ ಇಂಪಾರ್ಟೆಂಟ್. ಏನು ಮಾಡಿದಾರೆ ಆ ವರ್ಕ್ ಮೇಲೆ ಸಮರ್ಥವ್ರು ಗೆಲ್ತಾರೆ. ಅಜ್ಜವ್ರು 28,000 ಲೀಡಲ್ಲಿ ಗೆದ್ದಿದ್ರು, ಇವರು 38,000 ಲೀಡಲ್ಲಿ ಗೆಲ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಈಗಾಗಲೇ ಹದಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಾವೆ. ಅಂದರೆ ಇಲ್ಲಿರ್ತಕ್ಕಂಥ ಮತದಾರರ ಮನವೊಲವು ಯಾವ ಪಕ್ಷದ ಕಡೆ ಇದೆ ಅಂತ ಕೇಳೋಣ. ಬ್ರದರ್, ಈ ಬಾರಿಗೆ ತಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್. ಕಾಂಗ್ರೆಸ್ ಹೇಗೆ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿದಾರ? ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ. ನಾವು 2020, 22, 23 ತನಕ ಬಿಜೆಪಿಗೆ ಇದ್ವಿ. MP 2 ಸತಿ ಗೆಲ್ಸಿ ಸಿದ್ದೇಶ್ವರನ್ನ ಏನು ಕೆಲಸ ಮಾಡಿಲ್ಲ. 10 ವರ್ಷಕ್ಕೆ 2.5 ಲಕ್ಷ ನಮ್ಗೊಂದು CC ರೋಡ್ ಕೊಟ್ಟಾರೆ ಅಷ್ಟೇ. ಬಿಟ್ಟರೆ ಬೇರೆ ಏನಿಲ್ಲ. ಒಂದು 2 ಸೋಲಾರ್ ಕೊಟ್ಟಾರೆ. ಇದು ಐ ಮಾಸ್ಕ್ ಬಿಟ್ಟರೆ ಏನು ಅಭಿವೃದ್ಧಿ ಇಲ್ಲ. ಬಿಜೆಪಿ ಒಳಗಡೆ ಏನು ಅಭಿವೃದ್ಧಿ ಇಲ್ಲ. ಇವಾಗ 3 ವರ್ಷ ಆಯ್ತು ನಾವು ಕಾಂಗ್ರೆಸ್ಸಿಗೆ ಬಂದು. ಮೇಡಮ್ ಅವ್ರು ಈಗ ಗೆದ್ದು 1 ವರ್ಷ ಆಯ್ತು ಬರ್ತಿದ್ದಾರೆ. ಕಂಟಿನ್ಯೂ ತಿಂಗ್ಳಿಗೆ 2 ತಿಂಗಳು ಒಂದ್ಸಲ ಬಂದು ಯೋಗಕ್ಷೇಮ ನೋಡ್ತಾರೆ ಮೇಡಮ್ ಅವರು. ಮಲ್ಲಣ್ಣರಾದ್ರೂ ಕೂಡ ನಮ್ಮ ಸ್ಪಂದಿಸ್ತಾರೆ. ಇಲ್ಲಿ ಕೆಲಸಗಳು ಆಗಿದಾವೆ. ದೇವಸ್ಥಾನ ಆಗಲಿ, ಇನ್ನೊಂದು ರೋಡ್ ಆಗಲಿ, CC ರೋಡ್ ಆಗಲಿ, ಹೊಲಗಳಿಗೂ ಆಗಲಿ ಎಲ್ಲ ರೋಡ್ ಇದ್ದಿಲ್ಲ. ಈಗ ಕಾಂಗ್ರೆಸ್ ಮೊನ್ನೆ ಅಬ್ಸರ್ವ್ ಬಂದಾಗ ಎಲ್ಲ ತಂದು ಎಲ್ಲ ಮಾಡಿದ್ದಾರೆ. CC ರೋಡ್ ಎಲ್ಲ ಆಗಿದಾವೆ, ಚೆನ್ನಾಗೈತಿ, ಚೆನ್ನಾಗಿ ಮಾಡ್ತಾರೆ. ಕಾಂಗ್ರೆಸ್ ಮೇಲೆ ಆರೋಪ ಇದೆ, ದುಡ್ದಂಥ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಲ್ಲ, ಸಾಕಷ್ಟು ದುಡ್ದಂಥ ಕಾರ್ಯಕರ್ತರಿದ್ದರು, ಮತ್ತು ಕುಟುಂಬಕ್ಕೆ ಮಣೆ ಹಾಕಿದ್ರು ಅಂಥೇಳಿ. ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರು ಇದ್ದಾರೆ, ಬಟ್ ಅಷ್ಟೊಂದು ಬಂಡವಾಳದ ಕಾರ್ಯಕರ್ತರು ನಮ್ಮಲ್ಲಿ ಇಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದಾರೆ, ಸಾದಿಕ್ ಪೈಲ್ವಾನ್ ಅದರ ನೆಕ್ಸ್ಟ್ ಅವ್ರಿಗೆ ಅವಕಾಶ ಮಾಡಿ ಕೊಡಬೇಕು. ಈ ಸತಿ ಮತ್ತು ಅವ್ರು ಏನಾರು ಒಗ್ಗೂಡು ಮಾಡಿ ಓಟ್ ಹಾಕ್ಸಿ ಅಂತೆಲ್ಲ ಮಾಡಿ ನೆಕ್ಸ್ಟ್ ಅವ್ರಿಗೆ ಇದೊಂದ್ಸಲಿ ಸಮರ್ಥನ ಕೆಲಸನ ನೆಕ್ಸ್ಟ್ ಅವರೇ ಮಾಡ್ಕೊಳ್ಳಿ. ಮುಸ್ಲಿಮ್ ಸಾಹೇಬ್ ಮಾಡಿ ನಾವು ಅವ್ರಿಗೆ ದುಡಿತೀವಿ. ಅವ್ರಿಗೆ ದುಡ್ಡು ನೆಕ್ಸ್ಟ್ 2028ರಲ್ಲಿ ನಾವು ಅವ್ರನ್ನೇ ಗೆಲ್ಲಿಸ್ತೀವಿ. ಎಲ್ಲೊಂದು ಕಡೆ ಈಗಾಗಲೇ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಅಹಿಂದ ವರ್ಗದ ಮತವನ್ನು ಅಂದರೆ ಮತಗಳ ಅನ್ನೋದಕ್ಕಿಂತ ಅಹಿಂದ ವರ್ಗದ ಬಗ್ಗೆ ಜಾಸ್ತಿ ಒಲವು ತೋರಿಸ್ತಾರೆ. ಇಲ್ಲ ಒಂದು ಕಡೆ ಅಹಿಂದ ಮತದಾರರನ್ನ ಬಿಟ್ರ ಇವರು, ಯಾಕಂದರೆ ಒಂದು ಟಿಕೆಟ್ ಕೊಡ್ಬೋದಿತ್ತು. ಅದನ್ನೆಲ್ಲ ಒಂದು ಕಡೆ BJP ಅವರು ST ಸಮುದಾಯಕ್ಕೆ ಈಗಾಗಲೇ ಟಿಕೆಟ್ ಕೊಟ್ಟಿದ್ದಾರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ. ಎಲ್ಲೊಂದು ಕಡೆ ಕಾಂಗ್ರೆಸ್ನವರು ಅದನ್ನು ಮರೆತರು, ಅಹಿಂದ ಅನ್ನೋದು. BJP ಅವರು ಅದನ್ನು ಪ್ಲಸ್ ಪಾಯಿಂಟ್ ಮಾಡ್ಕೊಂಡ್ರೆ ಅಂತೇಳಿ. ಅವ್ರು ಮರೆತು ನಾವು ಮರೆಯಂಗಿಲ್ಲ. ಹಾಕಿ ಹಾಕ್ತಾರೆ. ಏನಂದ್ರೆ ಮುಸ್ಲಿಮ್ ಅಹಿಂದವರು ಎಲ್ಲರೂ ಕಾಂಗ್ರೆಸ್ಗೆ ಮಾಡ್ತಾರೆ ಅವರು. ಅದು ಏನಂದ್ರೆ ಸ್ಟಾರ್ಟಿಂಗ್ 2 ದಿವಸ ಇದ್ದದ್ದೇ, ಅದು ತಿಕ್ಕ ಮೋಟ ಇದ್ದದ್ದೇ. ನೆಕ್ಸ್ಟ್ ಎಲ್ಲ ಸರಿ ಪಡ್ತಾರೆ. ನಾಳೆ CM ಬರ್ತಿದ್ದಾರೆ, DK ಶಿವಕುಮಾರ್ ಬಂದಿದ್ದಾರೆ, ಎಲ್ಲ ಸರಿ ಮಾಡ್ತಾರೆ. ಸರಿ ಹಾಕತಿ, ಏನು ತೊಂದರೆ ಆಗಲ್ಲ, ಏನಿಲ್ಲ. 99% ಮುಸ್ಲಿಮ್ಸು ನಮ್ಮ ಕಾಂಗ್ರೆಸ್ಗೆ ಹಾಕೋದು ಸರ್. ದಕ್ಷಿಣ ಭಾಗದಲ್ಲಿ ಮುಸ್ಲಿಮ್ಸ್ ಅಂದ ತಕ್ಷಣ ಹೇಳಿಕ್ಕೆ ಬಂದೆ, ಅವ್ರ ಪಕ್ಷದ ಕಾರ್ಯಕರ್ತರು ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ನೋಡ್ರಿ ಸರ್, ನಾವು ಕಾಂಗ್ರೆಸ್ ಸಾಕಷ್ಟು ವರ್ಷದಿಂದ ಕಾಂಗ್ರೆಸ್ಗೆ ಮತವನ್ನು ಹಾಕ್ಕೊಂಡು ಬಂದ್ವಿ, ಮತ ಬ್ಯಾಂಕ್ ರೀತಿ ಅಷ್ಟೇ ಬಳಕೆ ಮಾಡ್ಕೊಂಡ್ರು ಕಾಂಗ್ರೆಸ್ನವರು. ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಿತ್ತು, ಕೊಡಲಿಲ್ಲ ಅಂಥೇಳಿ. BJPಯವರು ಭಾಳ ಬೈತಾರೆ, ಮುಸ್ಲಿಮ್ ನಾವು ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಹಂಗೆ ಅನ್ಸ್ಕೊಂಡೆಲ್ಲ ಅವರು ಓಟ್ ಹಾಕಲ್ಲ, ಯಾರು ಹೋಗ್ತಿದ್ದಾರೆ. ಆದರೂ ಕೂಡ ಅವ್ರಿಗೆ ಹಾಕಲ್ಲ. ಏನಂದ್ರೆ ಕಾಂಗ್ರೆಸ್ಗೆ ಹಾಕ್ತಾರೆ. ಕಾಂಗ್ರೆಸ್ ಗೆಲ್ಲಿಸ್ತಾರೆ ಮುಸ್ಲಿಂ ಬಾಂಧವರು. ಅದು ನಮ್ಮ ನಂಬಿಕೆ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ರು ಅಲ್ಪಸಂಖ್ಯಾತರು 14 ಜನ ಕಣದಲ್ಲಿದ್ದಾರೆ ಸ್ವತಂತ್ರ ಅಭ್ಯರ್ಥಿಗಳಾಗಿ. ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರ ಮತಗಳ ವಿಂಗಡಣೆ ಆದರೆ BJPಗೆ ಅನುಕೂಲ ಅಂತ ಹೇಳ್ತಾ ಇದ್ರು. ಅದು ನಮ್ಮ ಕಾಂಗ್ರೆಸ್ಸಿಗೆ ಅನುಕೂಲ. BJP ನಮ್ಮ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್. ಯಾಕೆಂದರೆ ಏನಾಗಲ್ಲ, ನಮಗೆ ಪ್ಲಸ್ ಪಾಯಿಂಟ್. ಅವರು ಏನು 10 ಜನ, ಇನ್ನೂ 16 ಜನ ಇದ್ರು ಕೂಡ ನಮ್ಮ ಕಾಂಗ್ರೆಸ್ ಓಟ್ ಬಿದ್ದೇ ಬೀಳ್ತವೆ. ಏನು ತೊಂದರೆ ಇಲ್ಲ ಅವರಿಗೆ ಪ್ಲಸ್, ಮೈನಸ್ ಅವ್ರಿಗೆ ನಮಗೆ ಪ್ಲಸ್ ಪಾಯಿಂಟ್. ಇಂಡಿಪೆಂಡೆಂಟ್ ಆಗಿ ನಿಂತಿರೋದು ನಮಗೆ ಪ್ಲಸ್ ಪಾಯಿಂಟ್. ಸಮರ್ಥವ್ರು ಗೆಲ್ತಾರೆ ಈ ಬಾರಿಗೆ 100%, 200% ಹೊಡೆಯೋದು ನಾವೇ. ಅಜ್ಜಾರ್ಗಿನ ಅಂತರವಾಗಿ ಗೆಲ್ತಾರೆ ಅವರು. ಓಕೆ ಸರ್, ತಮ್ಮ ಹೆಸರು? KN ಸುರೇಶ್, ಅದರ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲಿ. ಸರ್, ಈ ಬಾರಿಗೆ ಎಲೆಕ್ಷನ್ ಕಾವು ಹೇಗಿದೆ? ತುಂಬ ಚೆನ್ನಾಗಿದೆ ಸರ್ ಕಾವು. ಈ ಬಿಸಿಲಿಕ್ಕಿನ ಎಲೆಕ್ಷನ್ ಕಾವು ತುಂಬ ಇದೆ. ಬಿಸಿಲು ಕಾಣದೇ ಇಲ್ಲ, ಆ ಥರ ಎಲೆಕ್ಷನ್ ಕಾವು ಇದೆ. ತುಂಬ ಚೆನ್ನಾಗಿದೆ ಸರ್. ಈಗ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ನವ್ರು ಕೆಲಸ ಮಾಡಿದಾರಾ ಸರ್? ತುಂಬ ಮಾಡಿದೆ ಸರ್. ರೋಡ್ ಆಗಲಿ, ಚರಂಡಿ ಆಗಲಿ, ಸ್ಕೂಲ್ಸ್ ಆಗಲಿ. ಇಲ್ಲೊಂದು ಕಾಣ್ತಾ ಇದೆ ಸರ್, ಅಂಗನವಾಡಿ ಕೇಂದ್ರ ಸಣ್ಣದಿತ್ತು ಸರ್, ಅದು ದೊಡ್ಡದು ಮಾಡಿದ್ದಾರೆ. ತುಂಬ ವರ್ಕ್ ಮಾಡಿದೆ ಸರ್. ಆಮೇಲೆ ಮನೆ ಇಲ್ದರಿಗೆ ಮನೆ ಕೊಟ್ಟಿದ್ದಾರೆ. ಗುಡಿಸ್ಲು ಎಲ್ಲ ಇದ್ದರು, ಅವರಿಗೆಲ್ಲ ಮನೆ ಕೊಟ್ಟು, ಆಮೇಲೆ ಪಂಚಾಯತಿ ಒಳಗೆಲ್ಲ ಒಂದು ಮನೆ ಹಾಕ್ಸಿ ಕೊಟ್ಟಿದ್ದಾರೆ ಸರ್ ರಾಜ್ಯರು, ಶಿವಶಂಕರಪ್ಪನವರು. ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಬರ್ತಾರಾ ನಾಯಕರು? ಎಲೆಕ್ಷನ್ ಆದಮೇಲೂ ಬರ್ತಾರಾ ಸರ್? ಬರ್ತಾನೆ ಇರ್ತಾರೆ ಸರ್, ಈ ಸೈಡ್ ಬರ್ತಾನೆ ಇರ್ತಾರೆ. ಓಕೆ.
ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಬರಲ್ಲ. ಇಲ್ಲ ಸರ್, ಪ್ರತಿಯೊಂದು ಏನೋ ಇದ್ರು ಯಾವುದೋ ಪ್ರೋಗ್ರಾಮ್ ಇದ್ರು ಬರ್ತಾ ಇರ್ತಾರೆ, ಅಲ್ತಾ ಇರ್ತಾರೆ, ಏನೋ ಕೇಳ್ತಿರ್ತಾರೆ, ಏನಾಗಬೇಕಂತ ಕೇಳ್ತಾರೆ. ಮೇಡಮ್ ಅವರು ಏನಾದರೂ ಅವ್ರ ಹತ್ರ ಹೋಗಿ ನಾವು ಕೇಳಿದಾಗ ಸ್ಪಾಟಲ್ಲಿ ಯಾರಿಗೆ ಏನಾಗಬೇಕು ಸ್ಪಾಟಲ್ಲಿ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತಾರೆ, ಏನು ಕೆಲಸ ಆಗಿಲ್ಲ ಅವ್ರು ಆಗ್ಬೇಕು, ಇನ್ನು 2 days ಒಳಗೆ ಆಗ್ಬೇಕಂತ ಹೇಳ್ತಾರೆ ಸರ್. ಓಕೆ. MP ಪ್ರಭಾ ಮೇಡಮ್ ಅವರು. ಅಂದರೆ ಈ ಅಭಿವೃದ್ಧಿ ಬಂದಾಗೆಲ್ಲ ಚೆನ್ನಾಗಿದೆ ನಿಮ್ಮ ಸರ್ ತುಂಬ ಆಗಿದೆ ಸರ್. ಇಲ್ಲೊಂದು ತೋಟಕ್ಕೆ ಹೋಗ್ಬೇಕಂದ್ರೆ ಸಿಮೆಂಟ್ ರೋಡ್ ಆಗಿದೆ ಸರ್. ಈ ನಮ್ಮ ಭಾಗದಾಗೆ ಒಂದು ತೋಟಕ್ಕೆ ಹೋಗ್ಬೇಕಂದ್ರೆ ಸಿಮೆಂಟ್ ಆಗಿದೆ, ಒಂದು ಚರಂಡಿ ಆಗಿದೆ, ಪ್ರತಿಯೊಂದು ಅಭಿವೃದ್ಧಿ ತುಂಬ ಆಗಿದೆ ಸರ್. ಓಕೆ. ಎಲ್ಲೋ ಒಂದು ಕಡೆ ಸರ್ ಈಗಾಗಲೇ ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸಾಕಷ್ಟು ದುಡಿದಂಥ ಕಾರ್ಯಕರ್ತರಿದ್ರು ಅಂತ ಹೇಳ್ತಾರೆ. ಇಲ್ಲೊಂದು ಕಡೆ ಅನ್ಯಾಯ ಆಯಿತು, ಬರೀ ಕುಟುಂಬಕ್ಕೆ ಮನೆ ಹಾಕ್ತಾವ್ರೆ ಅಂತ ಹೇಳ್ತಿದ್ರು. ಇಲ್ಲ ಸರ್, ಹಾಗೆ ಅಂತೇನಿಲ್ಲ ಸರ್. ಎಲ್ಲರಿಗೂ ಸಮಬಾಳು ಸಮಬಾಳ್ಯತೆ ಅಂತ ಕೊಟ್ಟಿದ್ದಾರೆ ಸರ್. ಅದು ಅವರು ಕೇಳಿದ್ದಾರೆ, ಈ ಸತಿ ಕೇಳಿದ್ದಾರೆ ಸರ್. ಅವರಿಗೂ MLC ಕೊಟ್ಟಿದ್ದಾರೆ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ. ಪ್ರತಿಯೊಂದು ಅವರಿಗೂ ಏನು ಕೊಟ್ಟಿದ್ದಾರೆ ಸರ್, ಮಾಡಿದ್ದಾರೆ. ಅವರು ಕೇಳ್ತಿದ್ದಾರೆ ಅಷ್ಟೇ ಸರ್. ಈಗ ಗೆಲ್ಲಂತ ಕುದುರೆ ಬೇಕಲ್ಲ ಸರ್ ಇಲ್ಲಿ, ಹಾಗಾಗಿ ಇವರಿಗೆ ಸಮರ್ಥವಾಗಿದ್ದಾರೆ, ಹಾಗಾಗಿ ಸಮರ್ಥವಾಗಿರೋದ್ರಿಂದ ಸಮರ್ಥವಾಗಿ ಗೆಲ್ತಾರೆ ಸರ್. ಎಲ್ಲ ಒಂದು ಕಡೆ ದುಡ್ಡು ವರ್ಕ್ ಆಗಲ್ಲ ಈ ಚುನಾವಣೆಯಲ್ಲಿ ಅಂತ ಇದ್ರು ಸರ್. ದುಡ್ಡು ಮೇನ್ ಇಂಪಾರ್ಟೆಂಟ್ ಅಲ್ಲ ಸರ್, ವ್ಯಕ್ತಿ ಇಂಪಾರ್ಟೆಂಟ್. ಈಗ ಶಾಮನೂರು ಶಿವಶಂಕರಪ್ಪರವರು ಅವ್ರು ಏನು ಮಾಡಿದ ಅಭಿವೃದ್ಧಿ, ಆ ಅಭಿವೃದ್ಧಿ ಮೇಲೆ ಗೆಲ್ತಾರೆ ಸರ್ ಈಗ ಅವರು ಸಮರ್ಥ. ಗ್ರಾಮೀಣ ಭಾಗದಲ್ಲಿ ಹೇಗಿದೆ ಒಲವು? ಸರ್ ಕಾಂಗ್ರೆಸ್ಸಿಗೆ ಇದೆ ಸರ್, ಸಮರ್ಥಿಗೆ ಇದೆ. ಇಲ್ಲೆಲ್ಲ ತುಂಬ ವರ್ಕ್ ಮಾಡಿದ ಶಾಮನೂರು ಶಿವಶಂಕರಪ್ಪನವರು ಏನು ಮಾಡಿದ್ದಾರೆ ಆ ವರ್ಕ್ ಮೇಲೆ ಸಮರ್ಥವ್ರು ಗೆಲ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದು ಓಡ್ತಾ ಇದೆ, ಶ್ರೀಮಂತ ವರ್ಸಸ್ ಬಡವ ಅಂತೇಳಿ. ಅದು ಹೇಗೆ, ಎಷ್ಟು ಮಟ್ಟಿಗೆ ಸರಿ ಸರ್ ಅದು? ಸರ್ ನನಗೆ ಗೊತ್ತಾಗಲಿಲ್ಲ, ಬಡವರು ಯಾರಂತ ಇದು ಗೊತ್ತಾಗಲಿಲ್ಲ. ಅವ್ರು ಬಡವರು BJP ಕ್ಯಾಂಡಿಡೇಟ್ ಬಡವರು ಅಂತ ಹೇಳ್ತಾರೆ ಸರ್. ಬಡವರು 2 wheeler ಅಡ್ಡಾಡ್ತಾರೆ, ಫಾರ್ಚುನರ್ ಕಾರ್ನ ಅಡ್ಡಾಡಲ್ಲ ಸರ್. ಇವರು ಇನ್ನೋರ್ದಾಗ ಅಡ್ಡಾಡ್ತಾರೆ, ಸಾವುಕಾರರು ಅನ್ನೋರು ಇನ್ನೋರ್ದಾಗ ಅಡ್ಡಾಡ್ತಾರೆ, ಅವರು ಫಾರ್ಚುನರ್ ಕಾರ್ನಾಗ ಅಡ್ಡಾಡ್ತಿದ್ದಾರೆ. ಬಡವರು ಅಂತ ನನಗೆ ಗೊತ್ತಾಗಲಿಲ್ಲ. ಇಲ್ಲಿ ಬಡವರು ಶ್ರೀಮಂತ ಅಂತ ಏನು ಬರಲ್ಲ ಸರ್. ಈಗ ಇವರು ಇದ್ದಂತಾರೆ ಸರ್, ಇವರಿಗೆ ದುಡ್ಡು ಮಾಡ್ಬೇಕಂತ ಏನಿಲ್ಲ, ಇವ್ರಿಗೆ ಅಭಿವೃದ್ಧಿ ಮಾಡಬೇಕು, ಜನ ಬೇಕು ಅನ್ನೋಕ್ಕೋಸ್ಕರ ಮಾಡ್ತಿದ್ದಾರೆ ಸರ್. ಇದು ಶ್ರೀಮಂತ ಬಡವ ಅಂತ ಇದ್ರ ತರಂಗೇ ಇಲ್ಲ ಸರ್, ತರಲೇಬಾರ್ದು. ಅವರು ನಿಂತ್ಕೊಂಡಿದ್ದಾರೆ ಪಕ್ಷದಿಂದ, ಅವ್ರಿಗೊಂದು ಟಿಕೆಟ್ ಕೊಟ್ಟಿದ್ದಾರೆ, ಈ ಪಕ್ಷದಿಂದ ಇವ್ರಿಗೊಂದು ಟಿಕೆಟ್ ಕೊಟ್ಟಿದ್ದಾರೆ. ಅದನ್ನು ಭೇದ ಭಾವ ಮಾಡೋಂಥದ್ದು ಒಂದು ಕಡೆ ಕಾಂಗ್ರೆಸ್ನವರು ಶ್ರೀಮಂತ ಅವ್ರಿಗೆ ಮನೆ ಹಾಕಿದ್ರು, ಎಲ್ಲೊಂದು ಕಡೆ BJP ಅವರು ಬಡವನಿಗೆ ಮನೆ ಹಾಕಿದ್ರು ಅಂತಾರೆ. ಇಲ್ಲ ಸರ್, ಅವರು ಶ್ರೀಮಂತ ಇವರು ಶ್ರೀಮಂತ ಸರ್. ಬಡವ ಇಲ್ಲ ಅದರಲ್ಲಿ, ಇಬ್ಬರು ಬಡವ ಇಲ್ಲ ಸರ್. ಹೇಳ್ತಾರೆ ಅಷ್ಟೇ ಸರ್. ಈಗ ಮೀಡಿಯಮ್ ಮುಂದೆ ಹೇಳ್ತಾರೆ ಬಡವ ಶ್ರೀಮಂತ ಸರ್. ಬಡವ ಅಲ್ಲ ಸರ್, ಅವರು ಶ್ರೀಮಂತ ಇದ್ದಾರೆ, ಇವರು ಶ್ರೀಮಂತ ಇದ್ದಾರೆ, ಅವರು ಶ್ರೀಮಂತ, ಇಬ್ಬರು ಶ್ರೀಮಂತ ಇದ್ದಾರೆ. ಯಾರು ಬಡವರು ಅದಾರೆ ಸರ್ ಈಗ? ಸರ್ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಇನ್ನೂ ಏನು ಅಭಿವೃದ್ಧಿ ಆಗ್ಬೇಕು ಸರ್ ನಿಮ್ಮ ಭಾಗದಲ್ಲಿ? ಸರ್ ಈಗ ಆಲ್ರೆಡಿ 80% ಅಭಿವೃದ್ಧಿ ಆಗಿದೆ ಸರ್. ಈಗ ಇನ್ನು 20% ಅಷ್ಟೇ ಶಾಮನೂರು ಶಿವಶಂಕರಪ್ಪ ಅಷ್ಟು ಮಾತ್ರ ಉಳಿಸಿದ್ದಾರೆ. ಆ ಬಾಕಿ ಉಳಿಸಿದಂಥ ಸಮರ್ಥ ಇನ್ನು ಅದನ್ನು ನಮಗೆ ನೀಡ್ ಏನಿದೆ, ಈಗ ನೆಕ್ಸ್ಟ್ ಬಂದಂಥ ಟೈಮಲ್ಲಿ ನಮಗಿಲ್ಲಿ ರೂರಲ್ ಒಳಗೆ ಏನು ನೀಡಿದೆ ಅದನ್ನ ನಾವು ಕೇಳ್ತೀವಿ ಸರ್. ಶಾಸಕರಾಗಲಿಕ್ಕೆ ಸಮರ್ಥ ಅವರು ಕೆಪೇಬಲ್ ಇದ್ದಾರಾ? ಇದ್ದಾರೆ ಸರ್, ಇದ್ದಾರೆ. ಓಕೆ. ಇದೆ, ತುಂಬ ಕೇಬಲ್ ಇದೆ ಸರ್. ಅವರು ಔಟ್ಸೈಡಲ್ಲಿ ಓದಿ ಬಂದಿದ್ದಾರೆ, ತಿಳುವಳಿಕೆ ಇದೆ, ಹಂತವಾಗಿ ತಿಳ್ಕೊಂತಾರೆ ಸರ್. ಯಾರು ಹುಟ್ಟಿದ ತಕ್ಷಣ ಯಾರೂ ಸೀಪದಿಲ್ಲ ಬಾಯಿ, ಹಾಗಾಗಿ ಅವರು ನೆಕ್ಸ್ಟ್ ಒಂದು 6 ತಿಂಗಳು ನೆಕ್ಸ್ಟ್ ತಿಳ್ಕೊಂತಾರೆ ಸರ್. ಓಕೆ. ಅಂದರೆ ಈ ಬಾರಿಗೆ ವಿಧಾನಸಭಾಕ್ಕೆ ಹೋಗ್ತಾರಂತೀರಾ? 200% ಹೋಗ್ತಾರೆ ಸರ್. 100% ಅಲ್ಲ, 200% ಕಾಂಗ್ರೆಸ್ ಪಕ್ಷದಿಂದ ಸಮರ್ಥ ಹೋಗೇ ಹೋಗ್ತಾರೆ ಸರ್. ಅಜ್ಜವರು 28,000 ಲೀಡಲ್ಲಿ ಗೆದ್ದಿದ್ರು, ಇವರು 38,000 ಲೀಡಲ್ಲಿ ಗೆಲ್ತಾರೆ. ಓಕೆ ಸರ್, ಅಷ್ಟು ಭರವಸೆ? 200% ಸರ್. ಇಲ್ಲಿ ನಮ್ಮಲ್ಲಿ ಅಷ್ಟು ಒಲವಿದೆ ಸರ್. ಯಾಕಂದರೆ ಸರ್ ಇಲ್ಲಿ ಬಲ್ಲೂರು ಕನ್ನಳ್ಳಿ ಸರ್ ಲಾಸ್ಟ್ ಬಾರ್ಡಲ್ಲಿ ಏರಿದೆ ಸರ್. ನಾವು ನಿನ್ನೆ ಕ್ಯಾನ್ವಸ್ ಆ ಬಾರ್ಡ್ರು ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಆ ಬಾರ್ಡ್ರ್ ಹೋಗಿದ್ದಿಲ್ಲ ಸರ್. ನಾವು ಮಾಡಿರೋ ಶಾಮನೂರು ಶಿವಶಂಕರಪ್ಪರು ಮಾಡಿದಂಥ ಕೆಲಸಕ್ಕೆ ಅವ್ರ ಕ್ಯಾನ್ವಸಿಗೆ ಬರಬಾರ್ದು ಸರ್, ಹಾಗೆ ಅಲ್ಲೇ ನಿಂತು ಗೆಲ್ಲಬೇಕು, ಅಷ್ಟು ವರ್ಕ್ ಮಾಡಿದ್ದಾರೆ ಸರ್. ಸಂಧೆ ಒಂದು ತೋಟ ನಡೆಯೋ ಹೋಗ್ತದೆ ಸರ್, ಅಲ್ಲಿ ಸಿಮೆಂಟ್ ರೋಡ್ ಆಗಿದೆ. ಎಲ್ಲೋ ಒಂದು ಕಡೆ ಸರ್ ಈ B ಫಾರ್ಮ್ ಮನೆಗೆ ಬರ್ತಿತ್ತು ಶಾಮನೂರು ಕುಟುಂಬಕ್ಕೆ. ಈ B ಫಾರ್ಮ್ ಸಲುವಾಗಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಈ ಬಾರಿಗೆ ಟಿಕೆಟ್ ತೊಗೊಂಬರ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಅಂತ ಹೇಳ್ತಾರೆ SS ಮಲ್ಲಿಕಾರ್ಜುನ್ ಅವರು. ಸರ್ ಯಾರಾದರೂ ಟಿಕೆಟ್ ತರಲೇಬೇಕಲ್ಲ ಸರ್. ಆಕಾಂಕ್ಷೆ ಮುಂಚೆ ಮನೆಗೆ ಬರ್ತಿತ್ತಂತ ಸರ್, ಆವಾಗ ಕಳಿಸ್ತಾ ಇದ್ರು, ಅಜ್ಜ ಇದ್ರು, ಆ ಕ್ಯಾಪಬಿಲಿಟಿ ಅವ್ರಿಗಿತ್ತು, ಇವ್ರಿಗೆ ಇದೆ, ಅದು ಇದೆ. ಏನಾಗಿದೆ ಅಂದರೆ ಇವಾಗ ಸರ್ ಆ ಕ್ಯಾಪಬಿಲಿಟಿ ಇವ್ರಿಗೆ ಇದೆ, ಟಿಕೆಟ್ ಬೇಕಾ ಅಂದಾಗ ಕೇಳಲೇಬೇಕಲ್ಲ ಸರ್. ಪಕ್ಷ ಅಂದಮೇಲೆ ಪಕ್ಷದ ಒಳಗೆ ಕೇಳಲೇಬೇಕು, ಅದು ಕೇಳಿದ್ದಾರೆ. ಅದು ಈಗ ಪ್ರತಿಯೊಬ್ಬರು ಕೇಳ್ತಾರೆ, ಇವರು ಅದೇ ಥರ ಕೇಳಿದ್ದಾರೆ ಸರ್. ಎಸ್ ಸರ್. ಓಕೆ. ಸಮರ್ಥ ಅವ್ರಿಗೆ ಗೆಲ್ಲೋದು ಪಕ್ಕ? 200%. ಎಸ್ ಸರ್. ತಮ್ಮ ಹೆಸರು ಸರ್? ನವೀನ್ ಆರ್ನೆಕಲ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.